ಸೋನಿ ಆಲ್ಫಾ 6700 ಕ್ಯಾಮ್ರಾದ ಕಂಪ್ಲೀಟ್ ಡೀಟೇಲ್ಸ್ಗಳನ್ನ ತಿಳ್ಕೊಳ್ಳೋಣ ಬನ್ನಿ. ಪಟ್ಟ 26 ಮೆಗಾ ಪಿಕ್ಸೆಲ್ ಇರುವಂತ ಕ್ಯಾಮ್ರಾ, AI ಪ್ರೊಸೆಸಿಂಗ್ ಯೂನಿಟ್, 4K 60p ಅಲ್ಲಿ 10 ಬಿಟ್ ಅಲ್ಲಿ ವಿಡಿಯೋ ರೆಕಾರ್ಡ್ ಮಾಡುವಂತ ಕ್ಯಾಮ್ರಾ, ಎಕ್ಸ್ಮೋರ್ ಆರ್ ಸಿಮೋಸ್ ಸೆನ್ಸರ್ ಅಂತ ಒಳ್ಳೊಳ್ಳೆ ಪ್ರೊಸೆಸರ್ಗಳನ್ನ ಒಳಗಡೆ ಹಾಕಿರುವಂತ ಕ್ಯಾಮ್ರಾ, ಅಂದ್ರೆ ಹೊಂದಿರುವಂತ ಕ್ಯಾಮ್ರಾ ಈ 6700 ಸೋನಿ ಆಲ್ಫಾ 6700 ಕ್ಯಾಮ್ರಾ. ನಾನು ನಿಮ್ಮ ಮನೋಹರ್ ಆಚಾರ್ಯ, ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಈ ಕ್ಯಾಮ್ರಾನ ಯಾರ್ಯಾರು ಬೈ ಮಾಡ್ಬೋದು, ಅಂದ್ರೆ ಯಾರ್ಯಾರು ಯೂಸ್ ಮಾಡ್ಬೋದು, ಯಾರಿಗಿದು ಫ್ರೆಂಡ್ಲಿ ಆಗಿರುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ಹೇಳ್ತೀನಿ ನೋಡಿ. ಇದು ಯೂಟ್ಯೂಬ್ ವಿಡಿಯೋಸ್ ಗಳನ್ನ ಮಾಡೋರು, ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ ಲೈವ್ ಹೋಗೋರು, ರೀಲ್ಸ್ ಗಳನ್ನ ಮಾಡೋರ್ಗೆ, ಮತ್ತೆ ಪರ್ಸನಲ್ ಯೂಸ್ಗೆ. ಈಗ ನೀವು ಯಾವುದೋ ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮ್ಗೆ ಯೂಟ್ಯೂಬ್ ಚಾನಲ್ ಮಾಡಬೇಕು ಅನ್ನೋ ಆಸೆ ಇದೆಯಾ, ನೀವು ಈ ಮಾಡೆಲ್ ಕ್ಯಾಮ್ರಾಗಳನ್ನ ಆರಾಮಾಗಿ ತಗೊಬಹುದು. ಪ್ಲಸ್ ನೀವು ಏನಾದರೂ ಒಂಥರ ಕಂಟೆಂಟ್ ಕ್ರಿಯೇಟರ್ ಆಗಿದ್ದೀರಾ, ಅಕಸ್ಮಾತ್ ಯಾವುದೋ ಒಂದು ಶಾರ್ಟ್ ವಿಡಿಯೋಗಳನ್ನ ಕಂಟೆಂಟ್ ಆಗಿ ನೀವು ಕ್ರಿಯೇಟ್ ಮಾಡ್ತಾ ಇದ್ರೆ, ಶಾರ್ಟ್ ಫಿಲ್ಮ್ಗಳನ್ನ ಮಾಡ್ತಾ ಇದ್ರೆ, ಅಕಸ್ಮಾತ್ ನೀವು ಪರ್ಸನಲ್ ಯಾವುದೋ ಬ್ಯಾಂಕ್ ಮ್ಯಾನೇಜರ್ ಆಗಿ, ಇಲ್ಲ ಯಾವುದೋ ಆಫೀಸ್ ಸ್ಟಾಪ್ ಆಗಿ, ನನಗೆ ಫೋಟೋಗ್ರಫಿ ಅಂದ್ರೆ ಒಂದು ಹಾಬಿ ಇದೆ, ಒಂದು ಸ್ಮಾಲ್ ಬಜೆಟ್ ನಲ್ಲಿ ನಾನು ಒಂದು ಒಳ್ಳೆ ಕ್ಯಾಮ್ರಾ ತಗೋಬೇಕು ಅಂದ್ರೆ ಇದು ತುಂಬಾ ಒಳ್ಳೆ ಕ್ಯಾಮ್ರಾ. ನೀವು ಇದನ್ನ ಆರಾಮಾಗಿ ಬೈ ಮಾಡಬಹುದು. ಇಷ್ಟು ಜನ ಯೂಸ್ ಮಾಡುವಂತ ಒಳ್ಳೆ ಕ್ಯಾಮ್ರಾ ಇದು. ಇಟ್ಸ್ ಎ ರಿಕ್ವೆಸ್ಟ್, ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರಲ್ಲಿ ಇರುವಂತ ಪ್ರತಿಯೊಂದು ಪಾಯಿಂಟ್ಸ್ ಕೂಡ ನೀವು ಫೋಟೋಗ್ರಾಫರ್ ಆಗಿರಿ, ಆಗಿಲ್ದೇ ಇರಿ, ನಿಮಗೆ ಬೇಕಾಗಿರ್ಲಿ ಬೇಕದೇ ಇರಲಿ, ತಿಳ್ಕೊಳ್ಳುವಂತ ಒಂದು ಒಳ್ಳೆ ಇನ್ಫಾರ್ಮೇಶನ್ ಬರ್ತಾ ಇರುತ್ತೆ. ಇದು ಕೊನೆವರೆಗೂ ನೋಡಿ. ಬಹಳ ಇಂಪಾರ್ಟೆಂಟ್ ಆಗಿರೋ ಪಾಯಿಂಟ್ಸ್ ಗಳನ್ನ ಮಾತ್ರ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದು ತುಂಬಾ ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರುತ್ತೆ, ಕೊನೆವರೆಗೂ ನೋಡಿ. ಸೆನ್ಸರ್ ಬಗ್ಗೆ ನೋಡಿದ್ರೆ, ಈ ಕ್ಯಾಮ್ರಾದ ಮೆಗಾ ಪಿಕ್ಸೆಲ್ ಎಷ್ಟು ಗೊತ್ತಾ? 26 ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಇದು 27 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ. ಬಟ್ ಎಫೆಕ್ಟಿವ್ ರೇಂಜ್ ಅಂತ ಇರುತ್ತಲ್ಲ, ಸೊ ಅದು ಬಂದ್ಬಿಟ್ಟು 26 ಮೆಗಾ ಪಿಕ್ಸೆಲ್. ಸೊ ನಾನು ಮುಂಚೆನೆ ಹೇಳಿದ್ದೀನಿ, ಎಲ್ಲಾ ಸೈಟ್ಗೂ ನಾವು ಮನೆ ಕಟ್ಟೋದಿಲ್ಲ ಅಂತ. ಸೊ ಹಾಗಾಗಿ 27 ಇದ್ದನ್ನ ತುಂಬಾ ಎಫೆಕ್ಟಿವ್ ಮೆಗಾ ಪಿಕ್ಸೆಲ್ ಆಗಿ 26ಗೆ ಈ ಸೋನಿ ಕಂಪನಿ 6700 ಮಾಡೆಲ್ ಅಲ್ಲಿ ಅನೌನ್ಸ್ ಮಾಡಿದೆ. ಇದು ಬಂದು ಸಿಮೋಸ್ ಎಕ್ಸ್ಮೋಸ್ ಆರ್ ಸೆನ್ಸರ್ ಇರುವಂತ ಕ್ಯಾಮ್ರಾ. ಇದರ ಸೆನ್ಸರ್ ಸೈಜ್ ಎಷ್ಟು ಗೊತ್ತಾ ನಿಮ್ಗೆ? ಅದನ್ನು ಹೇಳ್ಬಿಡ್ತೀವಿ. ಇದು 23.3 15.5 ಸೆಂಟಿಮೀಟರ್ ಇರುವಂತ APS-C ಸೆನ್ಸರ್ ಇರುವಂತ ಒಂದು ಕ್ಯಾಮ್ರಾ. ಅಂದ್ರೆ APS-C ಬಾಡಿ ಅಂತ ಹೇಳ್ಬೋದು, ಅಂದ್ರೆ ಕ್ರಾಪ್ ಸೆನ್ಸರ್ ಕ್ಯಾಮ್ರಾ. ಇದು ಫುಲ್ ಫ್ರೇಮ್ ಸೆನ್ಸರ್ ಕ್ಯಾಮ್ರಾ ಅಲ್ಲ. ಸೊ ಇದು ಕ್ರಾಪ್ ಸೆನ್ಸರ್ ಕ್ಯಾಮ್ರಾ. ಈ ಕ್ಯಾಮ್ರಾದಲ್ಲಿ ಬ್ಯಾಕ್ ಇಲ್ಯುಮಿನೇಟೆಡ್ ಒಂದು ಟೆಕ್ನಾಲಜಿ ಇದೆ. ಬ್ಯಾಕ್ ಇಲ್ಯುಮಿನೇಟೆಡ್ ಅಂದ್ರೆ ಏನು ಅಂತ ನಿಮ್ಗೆ ಏನಾದ್ರು ಹೊಸದಾಗಿ ತಿಳ್ಕೊಂತ ಇದ್ರೆ, ಸೊ ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ತುಂಬಾ ಹೈಎಸ್ಒ ರೈಸ್ ಮಾಡಿದಾಗ, ಇಲ್ಲ ತುಂಬಾ ಲೋ ಲೈಟ್ ಅಲ್ಲಿ ನಾವು ಶೂಟ್ ಮಾಡಬೇಕಾದ್ರೆ ಇದು ತುಂಬಾ ಯೂಸ್ಫುಲ್ ಆಗಿರುತ್ತೆ. ಯಾಕೆ ಗೊತ್ತಾ? ಈ ಬ್ಯಾಕ್ ಇಲ್ಯುಮಿನೇಟೆಡ್ ಅಂದ್ರೆ, ಸೊ ನಾವು ಇದು ರಿವರ್ಸ್ ಇಂಜಿನಿಯರಿಂಗ್ ಆಗಿ ಸೋನಿ ಕಂಪ್ನಿ ಕಂಡುಹಿಡಿದಿರುವಂತ ಒಂದು ಟೆಕ್ನಾಲಜಿ. ನೀವು ತುಂಬಾ ಲೋ ಲೈಟ್ ಅಲ್ಲಿ ಇಟ್ಟಾಗ ತುಂಬಾ ಎಫೆಕ್ಟಿವ್ ಆಗಿ ಆ ಇಮೇಜ್ ಆಗಲಿ ವಿಡಿಯೋ ಆಗಿ ಮೂಡಿ ಬರೋದಕ್ಕೆ ಈ ಟೆಕ್ನಾಲಜಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಈ ಕ್ಯಾಮ್ರಾ ಫೋಟೋಗ್ರಫಿಗೆ ಎಷ್ಟು ಯೂಸ್ ಆಗುತ್ತೆ ನೋಡೋಣ ಬನ್ನಿ. ಸೊ ಫೋಟೋಗ್ರಫಿಲಿ ಬೇಕಾಗಿರುವಂತದ್ದು ಆಲ್ಮೋಸ್ಟ್ ಮೆಗಾ ಪಿಕ್ಸೆಲ್. ಸೊ ಮೆಗಾ ಪಿಕ್ಸೆಲ್ಗೆ ಎಷ್ಟಿದೆ ಅಂದ್ರೆ 26 ಮೆಗಾ ಪಿಕ್ಸೆಲ್. ನಾನು ಸ್ಟಾರ್ಟಿಂಗ್ ಅಲ್ಲೇ ನಿಮ್ಗೆ ಹೇಳಿದೀನಿ, ತುಂಬಾ ಎಫೆಕ್ಟಿವ್ ಆಗಿರುವಂತ ಮೆಗಾ ಪಿಕ್ಸೆಲ್ ಇದು. ಆಮೇಲೆ ಇದು ಈಗ 6500, 6400, 6000 ಅಂಡ್ 6600 ಈ ಸೋನಿ ಏನ್ ಲಾಂಚ್ ಮಾಡಿತ್ತು ಈ ಕಂಪನಿ, ಇದಕ್ಕಿಂತ ಸೂಪರ್ ಆಗಿದೆ ಈ ಕ್ಯಾಮ್ರಾ. ಇದು ದುಪ್ಪಟ್ಟು ಅಂತ ಹೇಳ್ಬೋದು, ಸಖತ್ತಾಗಿದೆ. ಇದರ ಎಫೆಕ್ಟಿವ್ ರೇಂಜ್ ಮಾತ್ರ ಆಸಮ್. ನಾನು ನೋಡಿದ್ದೀನಿ ರಿಸಲ್ಟ್, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಇದರಲ್ಲಿ 10 ಪ್ರೀಸೆಟ್ ಅಂದ್ರೆ ಕಲರ್ ಪ್ರೀಸೆಟ್ಸ್ ಇದೆ. ಸೊ ನಿಮ್ಗೆ ಅಂದ್ರೆ ವಿವಿಡ್ ಅಲ್ಲಿ ನಾವು ತಗೋತೀವಲ್ಲ, ಆ ತರ ನ್ಯಾಚುರಲ್ ಟೋನ್ಸ್, ಈ ತರ 10 ಪ್ರೀಸೆಟ್ ಗಳನ್ನ ಇಲ್ಲೇ ಬಾಡಿ ಒಳಗಡೆನೆ ಬಿಲ್ಡ್ ಮಾಡಿ ಕೊಟ್ಟಿರುತ್ತೆ ಸೋನಿ. ಇದರಲ್ಲಿ ಬಂದ್ಬಿಟ್ಟು ಫೋಕಸ್ ಪಾಯಿಂಟ್ಸ್ 759, ಅಂದ್ರೆ ನೀವು ಫೋಟೋ ತೆಗೆಯೋದಕ್ಕೆ 759 ಆಟೋ ಫೋಕಸ್ ಪಾಯಿಂಟ್ಸ್ ಗಳು ಇದರಲ್ಲಿ ಇರುತ್ತೆ. ಸೊ ನೀವು ಅದನ್ನ ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬಹುದು. ಹಾಗಿದ್ರೆ 26 ಮೆಗಾ ಪಿಕ್ಸೆಲ್ ಕ್ಯಾಮ್ರಾ, 759 ಆಟೋ ಫೋಕಸ್ ಪಾಯಿಂಟ್ಸ್, ಕಲರ್ ಬಿಟ್ ಎಷ್ಟಪ್ಪ ಅಂದ್ರೆ 14 ಬಿಟ್ ಆಫ್ ಕಲರ್ಸ್ ಅಲ್ಲಿ, ಅಂದ್ರೆ ಫುಲ್ ಫ್ರೇಮ್ ಅಲ್ಲಿ ಬರುವಂತ ಕಲರ್ಸ್ ಗಳು ನಿಮ್ಗೆ ಕ್ರಾಪ್ ಸೆನ್ಸರ್ ಅಲ್ಲಿ ಬರುತ್ತೆ ಅಂದ್ರೆ ಖುಷಿ ಅಲ್ವಾ? ಸೊ 14 ಬಿಟ್ ಆಫ್ ಕಲರ್ ನಿಮ್ಗೆ ಈ ಕ್ಯಾಮ್ರಾದಲ್ಲಿ ಇಮೇಜ್ ಅಲ್ಲಿ ಅಂದ್ರೆ ವಿಡಿಯೋ ಫೋಟೋದಲ್ಲಿ ಬರುತ್ತೆ. ಸೊ ಆಮೇಲೆ ನೆಕ್ಸ್ಟ್ ಇದರಲ್ಲಿ 11 FPS ಅಂದ್ರೆ ಒಂದೇ ಒಂದು ಕ್ಲಿಕ್ ಅಲ್ಲಿ ನೀವು 11 ಫೋಟೋಸ್ಗಳನ್ನ ಆರಾಮಾಗಿ ತೆಗಿಬಹುದು. ಸೊ 6 ಅಲ್ಲ, 5 ಅಲ್ಲ, 8 ಅಲ್ಲ, 11 ಫೋಟೋಸ್ಗಳನ್ನ ತೆಗಿಬಹುದು. ಸೊ ಹಂಗೆ ಪ್ರೆಸ್ ಮಾಡಿ ಇಟ್ಕೊಂಡ್ಬಿಟ್ರೆ ಎಷ್ಟು ಫೋಟೋಸ್ ತೆಗಿಬಹುದಪ್ಪ ಅಂದ್ರೆ 1000 ಫೋಟೋಸ್ಗಳನ್ನ ತೆಗಿಬಹುದು. ಇದು ಸೋನಿ ಕಂಪನಿನೇ ಹೇಳಿರುವಂತದ್ದು. ಈ ಸೋನಿ ಆಲ್ಫಾ 6700 ಮಾಡೆಲ್ ಅಲ್ಲಿ ಫಾಸ್ಟ್ ಅಂದ್ರೆ FPS 11 FPS ಅಂತ ತಗೊಂಡ್ರೆ 1000 ಫೋಟೋಸ್ಗಳನ್ನ ಒಂದೇ ಕ್ಲಿಕ್ ಅಲ್ಲಿ ಅಂದ್ರೆ ಇಟ್ಕೊಂಡ್ಬಿಟ್ರೆ ಪಟ 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 ಅಂತ ಹೊಡಿತಾ ಇರುತ್ತೆ. ಸೊ ಇಷ್ಟು ಸೂಪರ್ ಆಗಿರೋ ಕ್ಯಾಮ್ರಾ. ಫೋಟೋಗ್ರಫಿ ಬಗ್ಗೆ ಹೇಳ್ಬೇಕಂದ್ರೆ ಇಷ್ಟುನು ಸೊ ಮೇಜರ್ ಅಂತ ಹೇಳ್ಬೋದು. ಇದು ಫೋಟೋಗ್ರಫಿ. ವಿಡಿಯೋ ಬಗ್ಗೆ ನೋಡೋಣ ಬನ್ನಿ.
ಸೊ ವಿಡಿಯೋಗ್ರಫಿಲಿ ಆಕ್ಚುಲಿ ನಾವು ನೋಡೋದು, ನಾನು ನೋಡೋದು ಯಾವ ಮೆಗಾ ಪಿಕ್ಸೆಲ್ ಅಲ್ಲಿ ಈ ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇದೆ ಅಂತ. ಸೊ ನಾವೆಲ್ಲ ಏನ್ ಮಾಡ್ತಾ ಇದೀವಿ, ಫಸ್ಟ್ 2 ಮೆಗಾ ಪಿಕ್ಸೆಲ್ ಅಲ್ಲಿ ಕ್ಯಾಪ್ಚರ್ ಆಗ್ತಾ ಇರುವಂತ ವಿಡಿಯೋಗಳನ್ನ ನೋಡಿದ್ವಿ. ಬಟ್ ಈ ಕ್ಯಾಮರಾದಲ್ಲಿ 19 ಮೆಗಾ ಪಿಕ್ಸೆಲ್ ಅಂದ್ರೆ 19 ಮೆಗಾ ಪಿಕ್ಸೆಲ್ ಗಳಲ್ಲಿ ವಿಡಿಯೋ ನಿಮ್ಗೆ ಕ್ಯಾಪ್ಚರ್ ಆಗುತ್ತೆ. ಅಂದ್ರೆ ಯಾವ ರೇಂಜ್ ಇರಬಹುದು ವಿಡಿಯೋ, ತುಂಬಾ ಶಾರ್ಪ್ ಆಗಿರುತ್ತೆ. ಇದರಲ್ಲಿ 4K ವಿಡಿಯೋ ಬರುತ್ತೆ, ನಿಮ್ಗೆ ಗೊತ್ತಾ? ಸೊ 4K ವಿಡಿಯೋ ಬಂದ್ಬಿಟ್ಟು ನಿಮ್ಗೆ 120p ಅಲ್ಲಿ ಬರುತ್ತೆ, ಬಟ್ ಸ್ವಲ್ಪ ಕ್ರಾಪ್ ಆಗುತ್ತೆ. ಆ 4K ವಿಡಿಯೋ ನಿಮ್ಗೆ 60p ಅಲ್ಲಿ ಬರುತ್ತೆ. ಸೊ ನೀವು ಯಾರು ಶಾರ್ಟ್ ಮೂವಿ ಮಾಡ್ತೀರಾ, ಯಾರು 4K ಅಲ್ಲಿ ಶಾರ್ಟ್ ಮೂವಿ ಮಾಡ್ಬೇಕು ಅಂತ ಅನ್ಕೋತೀರಾ, ಅವ್ರಿಗೆ ಇದು ಸೂಪರ್ ಕ್ಯಾಮ್ರಾ. ಯಾಕೆ ಅಂದ್ರೆ 6K ರೆಸಲ್ಯೂಷನ್ ನಿಮ್ಗೆ ಓವರ್ ಸ್ಯಾಂಪ್ಲಿಂಗ್ ಆಗಿ ನಿಮ್ಗೆ 4K ಆಗೋದು. ಸೊ ಹಾಗಾಗಿ ಶಾರ್ಪ್ನೆಸ್ ಅಂಡ್ ಕ್ವಾಲಿಟಿ, ಕಲರ್ ಎಲ್ಲ ಸೂಪರ್ ಆಗಿರುತ್ತೆ, ಮಾರ್ಬಲಸ್ ಆಗಿರುತ್ತೆ. ಆಮೇಲೆ ಫುಲ್ HD ನೋಡಕ್ ಬಂದ್ರೆ ನಾವು ಇದರಲ್ಲೂ ಕೂಡ 60 and 120p ವರ್ಗುನು ತೆಗಿಬಹುದು. ಆಮೇಲೆ ಇದರಲ್ಲಿ 2 ಫಾರ್ಮೆಟ್ ಅಲ್ಲಿ ವಿಡಿಯೋ ರೆಕಾರ್ಡ್ ಆಗುತ್ತೆ. ಸೊ 4K ಅಂಡ್ ಫುಲ್ HD ಅನ್ನೋದು ರೆಸಲ್ಯೂಷನ್ ತಿಳ್ಕೊಳ್ಳಿ ನೀವು. ಸೊ 4K ಅಂಡ್ HD ಅನ್ನೋದು ರೆಸಲ್ಯೂಷನ್ ಅಷ್ಟೇ. ಸೊ ಇದರಲ್ಲಿ 2 ಫಾರ್ಮೆಟ್ ಬರುತ್ತೆ. XAVCHS ಅನ್ನೋ ಒಂದು ಫಾರ್ಮೆಟ್, ಇನ್ನೊಂದು ಫಾರ್ಮೆಟ್ ಬಂದು XAVCS ಅನ್ನೋ ಒಂದು ಫಾರ್ಮೆಟ್. ಇದಕ್ಕೆ ತಕ್ಕನಾಗಿ 60 ಇರೋದು 50 ಇರುತ್ತೆ, 120 ಇರೋದು 100 ಆಗುತ್ತೆ. ಕೆಲವೊಂದು ಕಡೆ ಕೆಲವೊಂದು ಫಾರ್ಮೆಟ್ ಗಳನ್ನ ಆನ್ ಮಾಡ್ಕೊಂಡ್ರೆ ನೀವು ಹೆಂಗ್ ತೆಗಿತೀರಾ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಕಂಪ್ನಿ ಅನೌನ್ಸ್ ಮಾಡಿದೆ ಇದು 4K 120p ವರ್ಗುನು ಕ್ಯಾಪ್ಚರ್ ಮಾಡುತ್ತೆ. ಸೂಪರ್ ಆಗಿದೆ ಅಲ್ವಾ ಕ್ಯಾಮ್ರಾ? ಸೊ ಇದನ್ನೆಲ್ಲ ಬಿಟ್ಟು ವಿಡಿಯೋದಲ್ಲಿ ಬಂದಾಗ ಎಕ್ಸ್ಟ್ರಾ ಫ್ಯೂಚರ್ಸ್ ಇದರಲ್ಲಿ ಏನಿದೆ ಅಂತ ಅಂದ್ರೆ ಇದರಲ್ಲಿ ಆಟೋ ಫ್ರೇಮಿಂಗ್ ಒಂದು ಸೆನ್ಸ್ ಪ್ರೋಸೆಸ್ ಅಂತ ಇದೆ. ಅಂದ್ರೆ ಈಗ ಆಟೋ ಫ್ರೇಮಿಂಗ್ ಮಾಡ್ಕೊಳ್ಳುತ್ತೆ. ಈಗ ಡಿಸ್ಪ್ಲೇ ನಿಮ್ಗೆ ವೈಡ್ ಆಗಿ ತೋರಿಸ್ಕೊಳ್ತಾ ಇರುತ್ತೆ, ಬಟ್ ಸೆಟ್ಟಿಂಗ್ಸ್ ಆನ್ ಮಾಡಿದ ತಕ್ಷಣ ಅದೇ ಆಟೋ ಫ್ರೇಮಿಂಗ್ ಹೋಗುತ್ತೆ. ಸೊ ಇಷ್ಟು ಅಗಲ ಜಾಗದಲ್ಲಿ ಆಟೋ ಫ್ರೇಮಿಂಗ್ ಅಂದ್ರೆ ನಿಮ್ಮ ಫೇಸ್ ಮಾತ್ರ, ಅಂದ್ರೆ ಇಷ್ಟು ಬಾಡಿಗಳು ಮಾತ್ರ ಅದೇ ಕವರ್ ಆಗ್ತಾ ಇರುತ್ತೆ. ಈ ವೆಡ್ಡಿಂಗ್ ವಿಡಿಯೋದಲ್ಲಿ ಹೀಗೆ ಪ್ಯಾನ್ ಮಾಡ್ತಾರಲ್ಲ ಆ ತರನೂ ಆಗುತ್ತೆ. ನೀವೇನಾದ್ರೂ ಅಕಸ್ಮಾತ್ ಒಂದು ಸೋಲೋ ಅಂದ್ರೆ ಸಿಂಗಲ್ ಸಿಂಹ ಅಂತಾರಲ್ಲ, ಹಂಗೆ ಸೋಲೋ ಒಂದು ಕ್ರಿಯೇಟರ್ ಆಗಿದ್ರೆ ಸೊ ನಿಮ್ಗೆ ಇದು ಬಹಳ ಯೂಸ್ ಆಗುತ್ತೆ. ಈ ಫ್ಯೂಚರ್ಸ್ ಮಾತ್ರ ಬಹಳ ಯೂಸ್ ಆಗುತ್ತೆ, ಸಖತ್ತಾಗಿರುತ್ತೆ. ಸೊ ಅದನ್ನ ಬಿಟ್ರೆ ನೆಕ್ಸ್ಟ್ ಇದರ ಫೋಕಸ್ ಪಾಯಿಂಟ್ಸ್ ಎಷ್ಟು, ವಿಡಿಯೋದಲ್ಲಿ ಇದರ ಆಟೋ ಫೋಕಸ್ ಪಾಯಿಂಟ್ಸ್ ಎಷ್ಟು ಅಂತ ನೋಡೋದಾದ್ರೆ, ವಿಡಿಯೋದಲ್ಲಿ ಇದರ ಆಟೋ ಫೋಕಸ್ ಪಾಯಿಂಟ್ಸ್ ಎಷ್ಟು ಅಂತ ನೋಡೋದಾದ್ರೆ 495 ಆಟೋ ಫೋಕಸ್ ಪಾಯಿಂಟ್ಸ್ ಇದರಲ್ಲಿ ವರ್ಕ್ ಆಗುತ್ತೆ, ವಿಡಿಯೋದಲ್ಲಿ ವರ್ಕ್ ಆಗುತ್ತೆ ಈ ಕ್ಯಾಮ್ರಾದಲ್ಲಿ. ನೆಕ್ಸ್ಟ್ ಬಂದ್ಬಿಟ್ಟು ಇದರಲ್ಲಿ ಎಸ್ಕ್ಯೂ ಮೋಷನ್ ಇದೆ, ಅಂದ್ರೆ ಸ್ಲೋ ಮೋಷನ್ ನ ಇಮಿಡಿಯೇಟ್ ಗೆ ಒಂದೇ ಬಟನ್ ಅಲ್ಲಿ ಇಲ್ಲ ಒಂದೇ ಟರ್ನಿಂಗ್ ಅಲ್ಲಿ ನೀವು ಆಕ್ಟಿವೇಟ್ ಮಾಡಬಹುದು. ನೆಕ್ಸ್ಟ್ ಟೈಮ್ ಲ್ಯಾಪ್ಸ್ ಇದೆ. ಸೊ ಈ ತರ ಎಲ್ಲಾ ಫ್ಯೂಚರ್ಸ್ ಗಳನ್ನ ಈ ಕ್ಯಾಮ್ರಾದಲ್ಲಿ ಇನ್ಬಿಲ್ಟ್ ಆಗಿ ಕೊಟ್ಟಿದ್ದಾರೆ. ಇದನ್ನ ನಿಮ್ಗೋಸ್ಕರನೇ ಆಕ್ಚುಲಿ ಐ ಥಿಂಕ್ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಸೊ ನೀವು ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು. ಇನ್ನ ನೆಕ್ಸ್ಟ್ ಆಟೋ ಫೋಕಸಿಂಗ್ ಅಂತ ಬಂದ್ರೆ, ಆಟೋ ಫೋಕಸಿಂಗ್ ನೋಡೋಣ ಬನ್ನಿ. ಇದರಲ್ಲಿ 7 ಟೈಪ್ಸ್ ಆಫ್ ಆಟೋ ಫೋಕಸಿಂಗ್ ಮೆಟೀರಿಯಲ್ ಗಳನ್ನ ಇದು ರೆಕಗ್ನೈಸ್ ಮಾಡುತ್ತೆ. ಯಾಕೆಂದ್ರೆ ನಾನು ಮುಂಚೆನೆ ಹೇಳಿದೀನಿ, ಈ ಆಟೋ ಫೋಕಸಿಂಗ್ ಸಿಸ್ಟಮ್ ಕಂಪ್ಲೀಟ್ಲಿ AI ಮೇಲೆ ಇದು ವರ್ಕ್ ಆಗ್ತಾ ಇರುತ್ತೆ. ಈಗ ಆಲ್ರೆಡಿ ಇವರು ಬಿಲ್ಡ್ ಮಾಡಿರುವಂತ AI ಬೇಸ್ ಮೇಲೆ. ಹಾಗಾದ್ರೆ ಇದು ಯಾವ್ದನ್ನ ಫೋಕಸ್ ಮಾಡುತ್ತೆ ಗೊತ್ತಾ? ಹ್ಯೂಮನ್, ಅನಿಮಲ್, ಬರ್ಡ್, ಇನ್ಸೆಕ್ಟ್, ಕಾರ್, ಟ್ರೈನ್, ಏರೋಪ್ಲೇನ್, ಈ ತರ ಮೆಟೀರಿಯಲ್ ಗಳನ್ನು ಇದು ಫೋಕಸ್ ಮಾಡ್ಕೊಳ್ಳುತ್ತೆ. ಆಟೋಮೆಟಿಕ್ ಆಗಿ ಫೋಕಸ್ ಮಾಡ್ಕೊಳ್ಳುತ್ತೆ. ಟಚ್ ಮಾಡಿದ್ರೆ ಸಾಕು ಟ್ರ್ಯಾಕ್ ಆಗುತ್ತೆ. ಇದು ಕಂಪ್ಲೀಟ್ಲಿ AI ಆಟೋ ಫೋಕಸ್ ಪ್ರೋಸೆಸ್ ಅನ್ನ ಮಾಡುತ್ತೆ. ಮತ್ತೆ ಇದು ಫೇಸ್ ಮತ್ತೆ ಕಾಂಟ್ರಾಸ್ಟ್ ಎಲ್ಲೆಲ್ಲಿ ಇರುತ್ತೋ ಅಲ್ಲಿ ಇದು ಫೋಕಸಿಂಗ್ ಅನ್ನ ಮಾಡುತ್ತೆ. ಈಗ ನೆಕ್ಸ್ಟ್ ನಮ್ಗೆ ಏನಾಗುತ್ತೆ, ನಾವು ಎಲ್ಲೇ ಇದ್ರು ನಮ್ಮ ಫೇಸ್ ಈ ತರ ಎತ್ತಿದ ತಕ್ಷಣ ಐಗೆ ಡೈರೆಕ್ಟ್ ಆಟೋ ಫೋಕಸ್ ಆಗುತ್ತೆ. ಅದು ಪ್ರಾಣಿ ಆಗ್ಲಿ ಮನುಷ್ಯ ಆಗ್ಲಿ. ಅಕಸ್ಮಾತ್ ನಮ್ಗೆ ಫೇಸ್ ಸಿಕ್ಕಿಲ್ಲ ಅಂದ್ರೆ ಬಾಡಿಯ ಮೇಲೆ ಅದು ಫೋಕಸ್ ಹೋಗುತ್ತೆ. ಆ ಬಾಡಿ ಏನಾಗುತ್ತೆ, ಎಲ್ಲಿದೆ, ಇದು ಹ್ಯೂಮನ್ ಬಾಡಿನ ಅನಿಮಲ್ ಬಾಡಿನ ಅಂತ ಗೊತ್ತಾಗುತ್ತೆ. ನೀವು ಬರ್ಡ್ ಕ್ಯಾಪ್ಚರ್ ಮಾಡ್ಬೇಕಾ, ಸೊ ಬರ್ಡ್ಗೆ ಹೋಗುತ್ತೆ. ಬರ್ಡ್ ಫೇಸ್ ಸಿಕ್ಕಿದಾಗ ಬರ್ಡ್ ಐಗೆ ಹೋಗುತ್ತೆ. ನೀವು ಪ್ರಾಣಿನ ಕ್ಯಾಪ್ಚರ್ ಮಾಡ್ತಾ ಇದ್ದೀರಾ, ನೀವು ಪ್ರಾಣಿ ಪ್ರಿಯರ, ಅಕಸ್ಮಾತ್ ನೀವು ಹೊರಗಡೆ ಹೋಗಿ ಅನಿಮಲ್ಸ್ ಗಳನ್ನ ಫೋಟೋಸ್ ತೆಗೆಯುವಂತ ಹಾಬೀಸ್ ಇದೆಯಾ, ನಿಮ್ಗೆ ಈ ಕ್ಯಾಮ್ರಾ ಸಖತ್ ಯೂಸ್ ಆಗುತ್ತೆ. ಬೊಂಬಾಡಾಗಿರುತ್ತೆ ಇದು. ಸೊ ಇದು ಅಕಸ್ಮಾತ್ ನೀವು ಪೋರ್ಟ್ರೇಟ್ ಫೋಟೋಗ್ರಾಫರ, ಇನ್ಸ್ಟಾ ಮತ್ತೆ ಫೇಸ್ಬುಕ್ ಅಲ್ಲಿ ರೀಲ್ಸ್ ಕ್ಯಾಪ್ಚರ್ಸ್ ಫೋಟೋಸ್ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀರಾ, ನೀವು ಫ್ರೇಮ್ ಇಟ್ಟ ತಕ್ಷಣ ಅದೇ ಆಟೋಮೆಟಿಕ್ ಕಣ್ಣಿಗೆ ಫೋಕಸ್ ಹೋಗುತ್ತೆ. ಒಂದ್ ಸಿಂಗಲ್ ಪಿಕ್ಸೆಲ್ ಅಕ್ಯೂರ್ ಆಗಿ ಒಂದು ಫೋಕಸಿಂಗ್ ಮಾಡಿ ವರ್ಕ್ ಆಗುತ್ತೆ ಈ AI ಬೇಸ್ಡ್ ಆಟೋ ಫೋಕಸಿಂಗ್ ಸಿಸ್ಟಮ್. ಮತ್ತೆ ನಿಮ್ಗೆ ಏನಾದ್ರು ಅಕಸ್ಮಾತ್ ಇದ್ರ ಬಗ್ಗೆ ತುಂಬಾ ಜಾಸ್ತಿ ತಿಳ್ಕೊಬೇಕಂದ್ರೆ ಸೋನಿ ವೆಬ್ಸೈಟ್ಗೆ ಕರೆಕ್ಟ್ ಆಗಿ ನೀವು ವಿಸಿಟ್ ಮಾಡಿ. ಬಟ್ ನನಗೆ ಗೊತ್ತಿರೋದು ತುಂಬಾ ಈಸಿ ಆಗಿರೋ ಒಂದೊಂದು ಪಾಯಿಂಟ್ಸ್ ಗಳನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ಸೋನಿಲಿ A93 ಮತ್ತೆ A7R5 ಅಂತ ಒಂದು ಕ್ಯಾಮ್ರಾಗಳಿದೆ, ತುಂಬಾ ಕಾಸ್ಟ್ಲಿಯೆಸ್ಟ್ ಕ್ಯಾಮ್ರಾ. ಆ ಕ್ಯಾಮ್ರಾಗಳಲ್ಲಿ ಯೂಸ್ ಮಾಡಿರುವಂತ ಆಟೋ ಫೋಕಸಿಂಗ್ ಸಿಸ್ಟಮ್ ಅನ್ನ ಈ ಕಮ್ಮಿ ಬಜೆಟ್ ಅನ್ನ ಕ್ರಾಪ್ ಸೆನ್ಸರ್ APS-C ಬಾಡಿಯ ಸೋನಿ A76700 ಕ್ಯಾಮ್ರಾದಲ್ಲಿ ಯೂಸ್ ಮಾಡಿದೆ ಸೋನಿ ಕಂಪ್ನಿ. ಇದು ಆಸಮ್ ಅಂದ್ರೆ ಆಸಮ್ ಆಟೋ ಫೋಕಸಿಂಗ್ ಅಲ್ಲಿ. ಸೊ ನಾನು ಆಟೋ ಫೋಕಸಿಂಗ್ ಅಲ್ಲಿ ಇದರಲ್ಲಿ ಸಿಕ್ಕಾಪಟ್ಟೆ ಮೆಟೀರಿಯಲ್ಸ್ ಗಳನ್ನ ನೋಡಿದೀನಿ, ಚೆನ್ನಾಗಿದೆ. ಆಟೋ ಫೋಕಸಿಂಗ್ ವೈಸ್ ಸಖತ್ತಾಗಿ ಕೊಟ್ಟಿದ್ದಾರೆ. ಇಮೇಜ್ ಸ್ಟೆಬಿಲೈಸೇಷನ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಾನು ಮುಂಚೆನೆ ಹೇಳಿದೀನಿ AI ಎಷ್ಟು ಫಾಸ್ಟ್ ಆಗಿ ಬೆಳೀತಾ ಇದೆ ಅಂದ್ರೆ ಮನುಷ್ಯನಿಗಿಂತ ಕ್ಯಾಮ್ರಾನೇ ಫಾಸ್ಟ್ ಆಗಿ ಅರ್ಥ ಮಾಡ್ಕೊಂಡು ಮನುಷ್ಯನ ಶ್ರಮನ ಕಮ್ಮಿ ಮಾಡ್ತಾ ಇದೆ. 5 ಆಕ್ಸಿಸ್ ಸ್ಟೆಬಿಲೈಸೇಷನ್ ನ ಈ ಕ್ಯಾಮ್ರಾ ಹೊಂದಿದೆ. ಅದು ನಮ್ಗೆ ಒಂಥರ ಖುಷಿ ತರುವಂತ ವಿಷಯ. ಆಮೇಲೆ ಇದಕ್ಕೆ ಏನಾಗಿದೆ ಅಂದ್ರೆ ಅಪ್ಡೇಟ್ ಬಿಟ್ಟಿದ್ದಾರೆ. 5 ಆಕ್ಸಿಸ್ ಸ್ಟೆಬಿಲೈಸೇಷನ್ ಬಂದ್ಬಿಟ್ಟು ಸೋನಿಯಲ್ಲಿ ಅವಾಗಿಂದನೂ ಬರ್ತಾ ಇದೆ. ಬಟ್ ಏನಂದ್ರೆ ಇದರಲ್ಲಿ ಈ ಮಾಡೆಲ್ ಅಲ್ಲಿ
ಸೊ ನಿಮ್ಗೆ ಕಂಪ್ಲೀಟ್ ಆಗಿ ನೀವು ಹೇಗೆ ಕ್ಯಾಮ್ರಾನ ಇಟ್ಕೋಬಹುದು, ಹೇಗೆ ನೀವು ಅದನ್ನ ಟರ್ನ್ ಮಾಡಬಹುದು, ಸೊ ನೀವು ಮೇಲೆ ಕೆಳಗಡೆನ ಇಲ್ಲ ಹಿಂದೆ ಮುಂದೆ ಏನಾದರೂ ಕ್ಯಾಮ್ರಾನ ಶೇಕ್ ಮಾಡುವಂಥದ್ದು ಇದೆಯಾ ನಿಮ್ಮ ಕೈಯಲ್ಲಿ ಅಂತ ಮೆಜರ್ ಮಾಡಿಕೊಂಡು ಅದಾಗದೆ ಫೋಕಲ್ ಲೆಂತ್ ಎಷ್ಟರಲ್ಲಿದೆ ಅಂದ್ರೆ ಲೆಂತಿ ಫೋಕಲ್ ಲೆಂತ್ ಇದೆಯಾ, ಇಲ್ಲ ನಿಮ್ಮ ಶಟರ್ ಸ್ಲೋ ಮಾಡಿ ತೆಗಿತಾ ಇದ್ದೀರಾ ಅನ್ನೋದ್ರ ಮೇಲೆ ಈ ಸ್ಟೆಬಿಲೈಸೇಷನ್ ವರ್ಕ್ ಆಗುತ್ತೆ. ಅಷ್ಟು ಅಡ್ವಾನ್ಸ್ ಆಗಿ ಈ ಕ್ಯಾಮ್ರಾದಿಂದನೇ ಐ ಥಿಂಕ್ ಶುರು ಮಾಡಿದ್ದಾರೆ ಅಂತ ನನಗೆ ಅನಿಸುತ್ತೆ. ಅಂದ್ರೆ ಕ್ರಾಪ್ ಸೆನ್ಸರ್ ಬಾಡಿಯಲ್ಲಿ ಸೂಪರ್ ಆಗಿ ಕೊಟ್ಟಿದ್ದಾರೆ. ಸೊ ಇಮೇಜ್ ಸ್ಟೆಬಿಲೈಸೇಷನ್ ಇದರಲ್ಲಿ ಸೂಪರ್. ಸೊ ಮಾನಿಟರ್ ಮತ್ತೆ ವ್ಯೂ ಫೈಂಡರ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಎಲ್ಲ ಆಯ್ತು, ನಾವು ನೋಡೋದ್ರ ಬಗ್ಗೆ ತಿಳ್ಕೊಬೇಕಲ್ಲ. ಸೊ ಹಾಗಾಗಿ ಮಾನಿಟರ್ ಇದು 1.3 ಮಿಲಿಯನ್ ಡಾಟ್ಸ್ ನ ಹೊಂದಿರುವಂತ ಮಾನಿಟರ್ ನ ಹೊಂದಿದೆ. ಇದು TFT ಮಾನಿಟರ್. ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ ನಿಮ್ಗೆ ಟಚ್ ಪ್ರೊಸೆಸಿಂಗ್ ಆಗಿದೆ. ನೀವು ಕಂಪ್ಲೀಟ್ ಟಚ್ ಅಲ್ಲೇ ನೀವೆಲ್ಲಾನು ವರ್ಕ್ ಮಾಡ್ಕೋಬಹುದು. ನೀವು ಫೋಕಸಿಂಗ್ ಯಾರಿಗಾದ್ರೂ ಮಾಡ್ಬೇಕಂದ್ರೆ ಜಸ್ಟ್ ಅವ್ರ ಫೇಸ್ ಅನ್ನ ಇಲ್ಲ ಅವ್ರ ಬಾಡಿನ ಟಚ್ ಮಾಡಿದ್ರೆ ಫೋಕಸಿಂಗ್ ಟ್ರ್ಯಾಕ್ ಆಗುತ್ತೆ. ಅಕಸ್ಮಾತ್ ನೀವು ಸೆಟ್ಟಿಂಗ್ಸ್ ಮಾಡ್ಬೇಕಾದ್ರೆ ರೊಟೇಟ್ ಬಂದು ಹಿಂದೆ ಬಂದು ಮುಂದೆ ಬಂದು ಮತ್ತೆಲ್ಲ ಮೆನುಗೆ ಹೋಗಿ ಓಕೆ ಇಲ್ಲ, ಒಂದೇ ಸರಿ ಮೆನು ಓದ್ಬೇಕು. ಬೇಕಾದ್ರೆ ನೆಕ್ಸ್ಟ್ ನೀವು ಬೆರಳಲ್ಲೇ ಎಲ್ಲ ಸೆಟ್ಟಿಂಗ್ಸ್ಗಳನ್ನು ಆರಾಮ್ಸೆ ಮಾಡ್ಕೋಬಹುದು. ಶ್ರಮ ತುಂಬಾ ಕಮ್ಮಿ, ಫಾಸ್ಟ್ ಆಗಿ ನೀವು ವರ್ಕ್ ಮಾಡಬಹುದು. ಸೊ ಆ ತರ ಒಂದು ಡಿಸ್ಪ್ಲೇನ ಇದರಲ್ಲಿ ಮೋಲ್ಡ್ ಮಾಡಿದ್ದಾರೆ ಸೋನಿ. ನೆಕ್ಸ್ಟ್ ವ್ಯೂ ಫೈಂಡರ್. ಇದರಲ್ಲಿ 2.36 ಮಿಲಿಯನ್ ಡಾಟ್ಸ್ ಗಳನ್ನ ಹೊಂದಿರುವಂತ ಎಲೆಕ್ಟ್ರಾನಿಕ್ OLED ವ್ಯೂ ಫೈಂಡರ್ ನ ಮೋಲ್ಡ್ ಮಾಡಿದ್ದಾರೆ ಈ ಕ್ಯಾಮ್ರಾದಲ್ಲಿ. ಸೊ OLED ಅಂದ್ರೆ ಆಕ್ಚುಲಿ ನಮ್ಗೆ ಗೊತ್ತಲ್ವಾ. ಸೊ ಅದ್ರ ಕ್ಲಾರಿಟಿನೇ ಬೇರೆ, ಅದ್ರ ಬ್ರೈಟ್ನೆಸ್ ಬೇರೆ, ಸೂಪರ್ ಆಗಿರುತ್ತೆ. ನಾವು ಮೊನ್ನೆ ನಿಕಾನ್ Z6 Mark III ಅನ್ನೋ ಕ್ಯಾಮ್ರಾನ ನಾವು ರಿವ್ಯೂ ಮಾಡಿದ್ವಿ. ಅದರಲ್ಲೂ ಕೂಡ OLED ಇತ್ತು, ಅದ್ರ ಬಗ್ಗೆ ನಾವು ಹೇಳಿದೀವಿ. ಬಟ್ ಅದು ಕೂಡ ಸೂಪರ್ ಕ್ಯಾಮ್ರಾ. ಅಕಸ್ಮಾತ್ ನೀವು ನಿಕಾನ್ ಅಲ್ಲಿ ಆ ಕ್ಯಾಮ್ರಾನ ನೋಡ್ತಾ ಇದ್ರೆ ನೋಡಿ, ಈ ಮೇಲ್ಗಡೆ ಒಂದು ಲಿಂಕ್ ಬರ್ತಾ ಇದೆ, ಸಾರಿ ಈ ಕಡೆ ಲಿಂಕ್ ಬರ್ತಾ ಇದೆ. ಸೊ ಈ ಲಿಂಕ್ ನ ಕ್ಲಿಕ್ ಮಾಡಿದ್ರೆ ನೀವು ನಿಕಾನ್ ಪ್ರಿಯರ್ ಆಗಿದ್ರೆ ಆ ಕ್ಯಾಮ್ರಾ ರಿವ್ಯೂನ ನೋಡ್ಕೋಬಹುದು. ಅದು ಫುಲ್ ಫ್ರೇಮ್ ಕ್ಯಾಮ್ರಾ. ಸೊ ಫುಲ್ ಡೀಟೇಲ್ಸ್ ಅದ್ರಲ್ಲಿ ಸಿಗುತ್ತೆ, ನೀವು ಆರಾಮಾಗಿ ನೋಡ್ಬೋದು. ಸೊ ಯಾವುದೇ ಕ್ಯಾಮ್ರಾ ಬಗ್ಗೆ ನೋಡಿ, ಬಟ್ ಫುಲ್ ಡೀಟೇಲ್ಸ್ ನೋಡಿ. ನಾನು ಒಬ್ಬೊಂದು ವಿಡಿಯೋನೇ ಅಲ್ಲ, ಯಾರದೇ ವಿಡಿಯೋ ನೀವು ಟೆಕ್ನಿಕಲಿ ನೋಡ್ತಾ ಇದ್ರೆ ಫುಲ್ ಡೀಟೇಲ್ಸ್ ನ ನೋಡಿ, ಆರಾಮಾಗಿ ಒಂದು 5-10 ನಿಮಿಷ ಏನು ತೊಂದರೆ ಇಲ್ಲ, ಆರಾಮಾಗಿ ನೋಡಿ ಎಲ್ಲ ಡೀಟೇಲ್ಸ್ ನ ತಿಳ್ಕೊಂಡು ನೆಕ್ಸ್ಟ್ ನಿಮ್ಗೆ ಹೆಲ್ಪ್ ಆಗ್ಬೋದು. ಯಾರಿಗೆ ಗೊತ್ತಾಗುತ್ತೆ ಅಲ್ವಾ. ಸೊ ಈ ವ್ಯೂ ಫೈಂಡರ್, ಈ 6700 ಕೊಟ್ಟಿರುವಂತ ವ್ಯೂ ಫೈಂಡರ್ ಏನಿದೆ, ಇದು 6600 ಅಂದ್ರೆ ಇದು ಹಿಂದಿನ ಮಾಡೆಲ್ಗಿಂತ 2ರಷ್ಟು ಬ್ರೈಟ್ ಆಗಿ ಈ OLED ವ್ಯೂ ಫೈಂಡರ್ ವರ್ಕ್ ಆಗುತ್ತೆ. ಪ್ಲಸ್ ಇದರ ಫ್ರೇಮ್ ರೇಟ್ ಕೂಡ ಸಖತ್ತಾಗಿ ಕೊಟ್ಟಿದ್ದಾರೆ. 120 FPS ಫ್ರೇಮ್ ರೇಟ್ ಅನ್ನ ಇದಕ್ಕೆ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಲೈವ್ ಆಗಿ ವಿಡಿಯೋ, ನೀವು 120 FPS ಅಲ್ಲಿ 4K ವಿಡಿಯೋ ಮಾಡ್ತಾ ಇದೀರಾ ಅಂದ್ರೆ ವ್ಯೂ ಫೈಂಡರ್ ನೋಡಿದ್ರೆ ಸಾಕು, ಮುಗಿದೋಯ್ತು. ಸೊ ಅಲ್ಲಿಗೆ ನಿಮ್ಗೆ ರಿಯಲ್ ಆಗಿ ಅಕ್ಯುರೇಟ್ ಆಗಿ ಬಂದ್ಬಿಡುತ್ತೆ ವಿಡಿಯೋ ಹೆಂಗೆ ರೆಕಾರ್ಡ್ ಆಗ್ತಾ ಇದೆ ಅಂತ. ಇದು ಸೂಪರ್ ಅಲ್ವಾ, ಸಖತ್ತಾಗಿದೆ. ಇನ್ನು ಏನೇನ್ ಟೆಕ್ನಾಲಜಿ ಬರುತ್ತೋ ಅದರ ಕುತೂಹಲ ಇರುತ್ತೆ. ಇದರ ಶಟರ್ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಮೆಕ್ಯಾನಿಕ್ ಮತ್ತೆ ಎಲೆಕ್ಟ್ರಾನಿಕ್ ಶಟರ್ ಅಂತ 2 ತರದ ಶಟರ್ ಬರುತ್ತೆ. ಇದು ಅವಾಗಿಂದನೂ ಇದೆ, ಬಟ್ ಈ ಕ್ಯಾಮ್ರಾದಲ್ಲೂ ಹಾಕಿದ್ದಾರೆ. ಸೊ ಎಲೆಕ್ಟ್ರಾನಿಕ್ ಶಟರ್ ಯೂಸ್ ಮಾಡಿದ್ರೆ ನೀವು ಸೈಲೆಂಟ್ ಆಗಿ ಫೋಟೋ ತೆಗಿಬಹುದು. ಮೆಕ್ಯಾನಿಕಲ್ ಶಟರ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಸೊ ಇದರಲ್ಲೂ ಅದಕ್ಕೂ ಒಂದರಲ್ಲಿ 4000 ಶಟರ್ ಅಂದ್ರೆ ಸ್ಪೀಡ್ ವರ್ಗು ಕ್ಲಿಕ್ ಮಾಡಿದ್ರೆ, ಇನ್ನೊಂದರಲ್ಲಿ 8000 ಸ್ಪೀಡ್ ವರ್ಗು ಶಟರ್ ನ ಸೆಟ್ ಮಾಡಬಹುದು. ಸೊ ತುಂಬಾ ಲೋ ಅಂದ್ರೆ ನೀವು ವಿಡಿಯೋ ತೆಗಿಬೇಕಾದ್ರೆ 1 ಸೆಕೆಂಡ್ ಅಲ್ಲಿ ಶಟರ್ ಕ್ಲಿಕ್ ಆಗೋ ತರ 1 ಸೆಕೆಂಡ್ ಬಾರ್ 1 ಸೆಕೆಂಡ್ ಅಂತ ಬರುತ್ತಲ್ಲ, ಆ ತರದ್ರಲ್ಲಿ ನೀವು ಈ ವಿಡಿಯೋ ಮೂವ್ಮೆಂಟ್ ಗಳನ್ನ ಕ್ಯಾಪ್ಚರ್ ಮಾಡುವಂತ ಒಂದು ಫೆಸಿಲಿಟಿ ಅಂಡ್ ಪ್ರೋಸೆಸ್ ಅಂಡ್ ಫ್ಯೂಚರ್ ಏನಾದ್ರು ಅನ್ಕೊಳ್ಳಿ, ಅದನ್ನ ಆ ಸೆಟ್ಟಿಂಗ್ಸ್ ಅನ್ನ ಈ ಕ್ಯಾಮ್ರಾ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಆಡಿಯೋ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಆಡಿಯೋ ಟೆಕ್ನಾಲಜಿ ಏನ್ ಹಾಕಿದ್ದಾರೆ ಅಂತ. ಸೋನಿ ಅಂದ್ರೆ ಒಂಥರ ಕಂಪ್ಲೀಟ್ಲಿ ತುಂಬಾ ಫ್ಯೂಚರ್ ಬಗ್ಗೆ ಯೋಚನೆ ಪಡುವಂತ ಕ್ಯಾಮ್ರಾ. ಅಂತದ್ರಲ್ಲಿ ಆಡಿಯೋ ಬಗ್ಗೆ ಹಾಕಿಲ್ಲ ಅಂದ್ರೆ ಹೆಂಗೆ? ಇವರು ಆಡಿಯೋದಲ್ಲೇ ಎಷ್ಟೊಂದು ಎಕ್ವಿಪ್ಮೆಂಟ್ಸ್ ಗಳಿದೆ. ಸೊ ಇಲ್ಲಿ ಬಂದ್ರೆ ಈ ಕ್ಯಾಮ್ರಾದಲ್ಲಿ 16 ಬಿಟ್ ಅಂಡ್ 24 ಬಿಟ್ 2 ತರ ಆಡಿಯೋಗಳನ್ನ ನಾವು ರೆಕಾರ್ಡ್ ಮಾಡಬಹುದು. ನೀವು ಅಕಸ್ಮಾತ್ ಯಾವ ತರ ಇನ್ಪುಟ್ ತಗೊಳ್ಳೋದ್ರ ಮೇಲೆ ಹೋಗುತ್ತೆ. ನೀವು XLR ಇನ್ಪುಟ್ ಅನ್ನು ಇದರಲ್ಲಿ ಏನಾದ್ರು ತಗೊಂತೀರಾ ಅಂದ್ರೆ 24 ಬಿಟ್ ಅಲ್ಲಿ ನೀವು ಆಡಿಯೋನ ಇದರಲ್ಲಿ ರೆಕಾರ್ಡ್ ಮಾಡಬಹುದು. ಅದರ್ವೈಸ್ 16 ಬಿಟ್ ಅಲ್ಲಿ ಆಗುತ್ತೆ. ಇದ್ರೊಳಗಡೆ ಮೈಕ್ರೋಫೋನ್ ಇದೆಯಾ ಅಂದ್ರೆ ಖಂಡಿತವಾಗ್ಲೂ ಸೋನಿ ಆಲ್ಫಾ 6700 ಕ್ಯಾಮ್ರಾದಲ್ಲಿ ಇನ್ಬಿಲ್ಟ್ ಮೈಕ್ರೋಫೋನ್ ಇದೆ. ಸೊ ಆಡಿಯೋ ವೈಸ್ ಸೂಪರ್ ಆಗಿ ಕೊಟ್ಟಿದ್ದಾರೆ. ಸೊ ಬಾಡಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಮೆಗ್ನೀಷಿಯಂ ಅಲಾಯ್ ಅನ್ನೋ ಒಂದು ಮೆಟಲ್ ಅನ್ನ ಯೂಸ್ ಮಾಡಿ ಈ ಬಾಡಿನ ಸೊ ಅವರು ಬಿಲ್ಡ್ ಮಾಡಿದ್ದಾರೆ. ಇದರಲ್ಲಿ ಏನಾಗುತ್ತೆ ಅಂದ್ರೆ 2 ಲಕ್ಷವರೆಗೂ ಶಟರ್ ಹೊಡೆದ್ರೂ ಕೂಡ ಈ ಬಾಡಿ ವೈಬ್ರೇಟ್ ಆಗಲ್ಲ. ಸೊ ಆಗ ನಮಗೆ ಕಂಪ್ಲೀಟ್ ಇಮೇಜ್ ನಮಗೆ ಸೂಪರ್ ಆಗಿ ಬರುತ್ತೆ. ಸೊ ಶಟರ್ ಕ್ಲಿಕ್ ಮಾಡಿದ ತಕ್ಷಣ ಬಾಡಿ ವೈಬ್ರೇಟ್ ಆಗಿಬಿಟ್ರೆ ನಮಗೆ ನೀಟಾಗಿ ಕ್ಲಿಯರ್ ಪಿಕ್ಚರ್ ಸಿಗೋದಿಲ್ಲ. ಸೊ ಹಾಗಾಗಿ ಇವರು ಆ ತರ ಒಂದು ಒಳ್ಳೆ ಕ್ವಾಲಿಟಿ ಬಾಡಿನ ನಮಗೆ ಪ್ರೊವೈಡ್ ಮಾಡಿದ್ದಾರೆ. ಅದರಲ್ಲೂ ಲೈಟ್ ವೆಯ್ಟ್ ಆಗಿ. ಈ ಬಾಡಿ ಬಂದ್ಬಿಟ್ಟು 493 ಗ್ರಾಮ್ಸ್ ಇದೆ. ಇನ್ಬಿಲ್ಟ್ ಕ್ಯಾಫು ಮತ್ತೆ ಕಾರ್ಡು ಬ್ಯಾಟ್ರಿ ನಾವೇನ್ ಹಾಕ್ತಿವಿ ಎಲ್ಲಾನು ಸೇರಿಸಿ 493 ಗ್ರಾಮ್ಸ್ ಅನ್ನ ಈ ಬಾಡಿ ಹೊಂದಿದೆ. ಈ ಕ್ಯಾಮ್ರಾದಲ್ಲಿ ಹಾಕಿರುವಂತ ಬ್ಯಾಟ್ರಿ ಅಂದ್ರೆ ಯೂಸ್ ಮಾಡುವಂತ ಬ್ಯಾಟ್ರಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ, ಕಮಾನ್. ಸೊ ಫೋಟೋಗ್ರಫಿಗೆ ನಾವು ಇದನ್ನ ಯೂಸ್ ಮಾಡ್ತೀವಿ ಈ ಬ್ಯಾಟ್ರಿನ ಅಂತಂದ್ರೆ, ಫೋಟೋಗ್ರಫಿಲಿ ಎಷ್ಟು ಫೋಟೋಸ್ ತೆಗಿಬೋದಪ್ಪ ಅಂದ್ರೆ 550 ಫೋಟೋಸ್ಗಳನ್ನ ನೀವು ವ್ಯೂ ಫೈಂಡರ್ ಅಲ್ಲಿ ತೆಗಿಬಹುದು. ಇಲ್ಲ ನಾನು ವ್ಯೂ ಫೈಂಡರ್ ಅಲ್ಲಿ ತೆಗಿಯಲ್ಲ, ನಾನು LCD ನೋಡ್ಕೊಂಡು ಮಾತ್ರ ತೆಗಿತೀನಿ ಅಂದ್ರೆ 570 ಶಾಟ್ಸ್ಗಳನ್ನ ಮ್ಯಾಕ್ಸಿಮಮ್ ತೆಗಿಬಹುದು ಅಂತ ಅಪ್ರಾಕ್ಸ್ ಆಗಿ ಸೋನಿ ಕಂಪ್ನಿ ಹೇಳಿದೆ. ಸೊ ಇನ್ನು ವಿಡಿಯೋ ಎಷ್ಟು ಗಂಟೆ ಟೈಮು ಈ
ಬ್ಯಾಟ್ರಿನ ಯೂಸ್ ಮಾಡಿ ಈ ಬಾಡಿಲಿ ರೆಕಾರ್ಡಿಂಗ್ ಮಾಡ್ಬೋದಪ್ಪ ಅಂದ್ರೆ, ಸೊ ನೀವು ವ್ಯೂ ಫೈಂಡರ್ನ ಯೂಸ್ ಮಾಡ್ತೀರಾ ಅಂದ್ರೆ 95 ನಿಮಿಷ 95 ಮಿನಿಟ್ಸ್. ಅಕಸ್ಮಾತ್ ವ್ಯೂ ಫೈಂಡರ್ ಯೂಸ್ ಮಾಡಲ್ಲ, TFT ಡಿಸ್ಪ್ಲೇ ಏನಿದೆ ಅದ್ರ ಡಿಸ್ಪ್ಲೇನ ಯೂಸ್ ಮಾಡಿ ನಾನು ವಿಡಿಯೋ ರೆಕಾರ್ಡಿಂಗ್ನ ಮಾಡ್ಕೊಂತೀನಿ. ಮ್ಯಾಕ್ಸಿಮಮ್ ಅದರಲ್ಲೇ ಮಾಡೋದು. ಅದ್ರಲ್ಲಿ ಮಾಡ್ತೀನಿ ಅಂದ್ರೆ 100 ಮಿನಿಟ್ಸ್ ಈ ಬ್ಯಾಟ್ರಿಯಲ್ಲಿ ನಾವು ವಿಡಿಯೋ ರೆಕಾರ್ಡಿಂಗ್ನ ಮಾಡ್ಬೋದು ಅಂತ ಕಂಪ್ನಿ ಹೇಳಿದೆ. ಅಪ್ರಾಕ್ಸಿಮೇಟ್ ಆಗಿ ಅದು ಹೇಳಿದೆ. ಸೊ ಅದ್ರ ಮೇಲೆ ನೀವು ಹೆಂಗೆ ಯೂಸ್ ಮಾಡ್ತೀರಾ, ಏನೇನು ಎಕ್ಸಸರೀಸ್ನ ಅಟ್ಯಾಚ್ ಮಾಡಿದ್ದೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಹಾಗಿದ್ರೆ ಈ ಕ್ಯಾಮ್ರಾಗೆ ಯೂಸ್ ಮಾಡುವಂಥ ಬ್ಯಾಟ್ರಿ ನೇಮ್ ಏನು ಅನ್ನೋದಾದ್ರೆ NP-FZ100 ಅನ್ನೋ ಬ್ಯಾಟ್ರಿನ ನಾವು ಇದರಲ್ಲಿ ಯೂಸ್ ಮಾಡ್ತೀವಿ. ಇದರಲ್ಲಿ ಇನ್ಬಿಲ್ಟ್ ಆಗಿ ನಾವು ಇದರಲ್ಲಿ ನಾವು ನೋಡೋದಾದ್ರೆ ಬ್ಯಾಟ್ರಿ ಒಳಗಡೆ ಇದ್ದಂಗೆ ಹೊರಗಡೆಯಿಂದ ಪವರ್ ಬ್ಯಾಂಕ್ ಆರ್ ಚಾರ್ಜರ್ ಕನೆಕ್ಟ್ ಮಾಡಿ ನಾವು ಇದನ್ನ ಬ್ಯಾಟ್ರಿನ ಒಳಗಡೆ ಚಾರ್ಜ್ ಮಾಡಿ. ಇದೊಂದು ಫೆಸಿಲಿಟಿ ನನಗೆ ಸಿಕ್ಕಾಬಡೆ ಇಷ್ಟ ಆಯ್ತು. ಅಕಸ್ಮಾತ್ ಆಗಿ ಬ್ಯಾಟ್ರಿ ಖಾಲಿ ಆಗಿದೆ, ನಾನು ಚಾರ್ಜರ್ ಮರ್ತೋಗಿದ್ದೀನಿ ಅಂದ್ರೆ ಆರಾಮಾಗಿ ಚಾರ್ಜ್ ಮಾಡ್ಕೊಬಹುದು. ಇಲ್ಲ ಬ್ಯಾಗ್ ತುಂಬಾ ದೂರ ಇದೆ, ನನ್ನ ಬ್ಯಾಟ್ರಿ ಮಾತ್ರ ಇದೆ ಅಂದ್ರೆ ನೀವು ಪವರ್ ಬ್ಯಾಂಕಿನ ಕ್ಯಾರಿ ಮಾಡಿದ್ದೆ ಆಗಿದ್ರೆ ನೀವು ಇನ್ಬಿಲ್ಟ್ ಬಾಡಿ ಒಳಗಡೆನೆ ನೀವು ಬ್ಯಾಟ್ರಿನ ಚಾರ್ಜ್ ಮಾಡ್ಕೊಬಹುದು. ಮೊಬೈಲ್ ಚಾರ್ಜ್ ಮಾಡ್ದಂಗೆ ಲೆಕ್ಕ. ಎಲ್ಲ ಮೊಬೈಲ್ ತರನೇ ಬಂದ್ಬಿಡ್ತಾ ಇದೆ ಕ್ಯಾಮ್ರಾ. ಸೂಪರ್ ಅಲ್ಲ? ಅನ್ಬಾಕ್ಸಿಂಗ್ ಮಾಡೋಣ ಅಂದ್ರೆ ಲಾಸ್ಟ್ ಅಲ್ಲಿ ನಾನು ಯಾಕೆ ಅನ್ಬಾಕ್ಸಿಂಗ್ ಮಾಡ್ತಾ ಇದೀನಿ ಅಂದ್ರೆ ಇಲ್ಲಿವರೆಗೂ ನೀವು ಬಂದಿದ್ದೀರಾ ಅಂದ್ರೆ ನಿಮ್ಗೆ ಈ ಕ್ಯಾಮ್ರಾ ಮೇಲೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಸೊ ಹಾಗೆ ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದೆ, ನಾನು ಎಕ್ಸ್ಪ್ಲೈನ್ ಮಾಡೋದು ಇಷ್ಟ ಆಗಿದ್ರೆ ರಿಕ್ವೆಸ್ಟೆಡ್ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಯಾವುದೋ ಬೇಕಾಗಿರೋ ಯಾವುದೋ ಒಂದು ಪಾಯಿಂಟು ನನ್ನ ಚಾನಲ್ ಯಾವತ್ತೋ ಒಂದು ದಿವಸ ಬರ್ಬೋದು. ಇದು ಒಂದು ಚಿಕ್ಕ ಚಾನಲ್, ಪುಟ್ಟ ಚಾನಲ್, ಆದ್ರೂ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಅಷ್ಟೊಂದು ಮ್ಯಾಟರ್ ಆಗಲ್ಲ ಅಂತ ಅನ್ಕೋತೀನಿ. ಅಂದ್ರೆ ತುಂಬಾ ದೂರ ಹೋಗಲ್ಲ ಅನ್ಕೋತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಇದರಲ್ಲಿ ನೀವು ಪರ್ಚೇಸ್ ಮಾಡಿದ್ರೆ ಈ ಕ್ಯಾಮ್ರಾನ ಏನೇನು ಬರುತ್ತೆ ಅಂದ್ರೆ ನಾನು ಜಸ್ಟ್ ವೆಬ್ಸೈಟ್ ನಲ್ಲಿ ಏನ್ ಕೊಟ್ಟಿದ್ರು ಅದನ್ನ ಮಾತ್ರ ಹೇಳ್ತಾ ಇದ್ದೀನಿ. ಓಕೆ, ಸೋನಿ ಆಲ್ಫಾ 6700 ಬಾಡಿ ಪ್ಲಸ್ ಅದ್ರ ಜೊತೆಗೆ ಒಂದು ಸ್ಟ್ರಾಪ್ ಅಂದ್ರೆ ಬೆಲ್ಟ್ ಪ್ಲಸ್ ಅದ್ರ ಜೊತೆಗೆ ಒಂದು ಬ್ಯಾಟ್ರಿಯನ್ನ ಪ್ರೊವೈಡ್ ಮಾಡ್ತಾರೆ. ಸೊ ಆ ಬ್ಯಾಟ್ರಿ ಏನಂದ್ರೆ NP-FZ100 ಮಾಡೆಲ್ ಅನ್ನ ಆ ಬ್ಯಾಟ್ರಿಯನ್ನ ನಿಮ್ಗೆ ಈ ಬಾಕ್ಸ್ ನಲ್ಲಿ ಪ್ರೊವೈಡ್ ಮಾಡ್ತಾರೆ. ಸೊ ಅದ್ರ ಜೊತೆಗೆ ಕೆಲವೊಂದು ಆಕ್ಸೆಸರೀಸ್ ಸ್ವಲ್ಪ ಇರುತ್ತೆ. ಅದ್ರ ಕ್ಯಾಫು ಅದು ಇದು ಐ ಕ್ಯಾಪ್ ಎಲ್ಲ ಇರುತ್ತೆ. ಅದ್ರ ಜೊತೆಗೇನೆ ವಾರಂಟಿ ಕಾರ್ಡ್ ಮತ್ತೆ ಅದರ ಮ್ಯಾನ್ಯುಯಲ್ ಎಲ್ಲ ಇರುತ್ತೆ. ಸೊ ನೀವು ಆರಾಮಾಗಿ ತಗೊಂಡು ಅಕಸ್ಮಾತ್ ಯಾವುದೋ ಒಂದು ಆಪ್ಷನ್ ಗೊತ್ತಿಲ್ಲ ಅಂದ್ರೆ ಅದನ್ನ ಇಟ್ಕೊಂಡು ನೋಡ್ಕೊಬಹುದು. ಇಷ್ಟು ಇದರ ಅನ್ಬಾಕ್ಸಿಂಗ್. ಇಷ್ಟೇನೆ. ಇದಕ್ಕೆ ಒಂದು ಮೈನ್ ವಿಡಿಯೋ ಮಾಡಿ ಅದಕ್ಕೊಂದಷ್ಟು ಟೈಮ್ ಕೊಟ್ಟು ಬೇಡ, ಎಲ್ಲ ವಿಡಿಯೋದಲ್ಲಿ ನಿಮ್ಗೆ ಎಲ್ಲ ಕವರ್ ಆಗ್ಬಿಡ್ತಲ್ಲ, ಅಷ್ಟೇ, ಇನ್ನೇನು ಇಲ್ಲ. ಲಾಸ್ಟ್ ಅಲ್ಲಿ ಕನ್ಕ್ಲೂಷನ್. ಅಕಸ್ಮಾತ್ ನನಗೆ ತುಂಬಾ ಕಮ್ಮಿ ಬಜೆಟ್ ಇದೆ, ಕಮ್ಮಿ ಬಜೆಟ್ ಅಲ್ಲಿ ಒಂದು ಒಳ್ಳೆ ಕ್ಯಾಮ್ರಾ ಬೇಕು, ಕ್ರಾಪ್ ಸೆನ್ಸರ್ ಆದ್ರೂ ಪರವಾಗಿಲ್ಲ. ಸೊ ನಮಗೆ ಒಂದು 26 ಮೆಗಾಪಿಕ್ಸೆಲ್ ಇದ್ರೆ ಸಾಕು. ಆಟೋ ಫೋಕಸಿಂಗ್ ಸಿಸ್ಟಮ್ ಚೆನ್ನಾಗಿರ್ಬೇಕು, ನನಗೆ ವಿಡಿಯೋ ಫೋಟೋ ಎರಡಕ್ಕೂ ಆಗ್ಬೇಕು. ಈ ಮಾಡೆಲ್ ನಮಗೆ ಸ್ವಲ್ಪ ಅಪ್ಡೇಟೆಡ್ ಮಾಡೆಲ್ ಆಗಿರ್ಬೇಕು, ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿ ಬರಬೇಕು ಅಂತ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದಾದ್ರೆ ಈ ಸೋನಿ ಆಲ್ಫಾ 6700 ಮಾಡೆಲ್ ಏನಿದೆ ಇದನ್ನ ನೀವು ಪರ್ಚೇಸ್ ಮಾಡಬಹುದು. ಯಾಕೆಂದ್ರೆ ಅಷ್ಟು ಚೆನ್ನಾಗಿದೆ. ಇದು ಕಂಪ್ಲೀಟ್ಲಿ ನಿಮ್ಗೆ ಒಂದು ಪ್ಯಾಕೇಜ್ ಕೊಟ್ಬಿಟ್ಟಿದ್ದಾರೆ. ಸೊ ಇದು ಸ್ವಲ್ಪ ಬೇರೆ ಕ್ರಾಪ್ ಸೆನ್ಸರ್ಗಿಂತ ಒಂದು ಸ್ವಲ್ಪ ಜಾಸ್ತಿ ಇರ್ಬೋದು ಪ್ರೈಸ್, ಬಟ್ ಅಷ್ಟೇ ದುಡ್ಡಿಗೆ ನಿಮ್ಗೆ ಇದರಲ್ಲಿ ಫ್ಯೂಚರ್ಸ್ ಮತ್ತೆ ಹಾರ್ಡ್ವೇರ್ ಗಳನ್ನ ಇನ್ಕ್ಲೂಡಿಂಗ್ ಕೊಡ್ತಾ ಇದ್ದಾರೆ. ಇದು ನಿಮ್ಗೆ ತುಂಬಾ ಬೆನಿಫಿಟ್ ಅಂತ ಅನ್ಕೋತೀನಿ. ಸೊ ನಾನು ನಿಮ್ಮ ಮನೋಹರಾಚಾರ್, ಇದು ನಮ್ಮ ಪದ್ಧತಿ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ನನ್ನ ಚಾನಲ್ನ ವಿಡಿಯೋಗಳನ್ನ ನೀವು ನೋಡಬೇಕು ಅಂದ್ರೆ, ನನ್ನ ಚಾನಲ್ ನಿಮ್ಗೆ ಇಷ್ಟ ಆಗಿದ್ರೆ, ಬೇರೆ ಯಾರಿಗಾದ್ರೂ ನನ್ನ ಚಾನಲ್ ರಿಕ್ವೈರ್ಮೆಂಟ್ ಇದೆ ಅಂದ್ರೆ ಅವ್ರಿಗೆ ಈ ಚಾನಲ್ ಅನ್ನ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ನಿಮ್ಗೆ ಯಾವ್ದಾದ್ರು ಕ್ಯಾಮ್ರಾ ಬಗ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನಗೆ ಒಂದು ವಿಡಿಯೋಗೆ ಕಮೆಂಟ್ ಮಾಡಿ, ನನ್ನ ಕೈಲಿ ಆಗಿದ್ದನ್ನ ನಾನು ನಿಮ್ಗೆ ಹೇಳಲಿಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರ್ತ್ಕೋಬೇಡಿ. ಸೊ ಎಲ್ಲರೂ ಜೊತೆಲೇ ಬೆಳೀತಾ ಇದೀವಲ್ಲ, ಅಷ್ಟೇ. ಈಗ ನಾನು ಮಾಡ್ತಾ ಇದ್ದೀನಿ, ನಾಳೆ ನೀವು ಮಾಡ್ತೀರಾ, ಅಷ್ಟೇ ಡಿಫ್ರೆನ್ಸ್ ಇರೋದು. ಸೊ ಸಬ್ಸ್ಕ್ರೈಬ್ ಮಾಡಿ, ಜೊತೆಲೇ ಇರೋಣ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು. ಬಾಯ್.